ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಲಾ ರಸಿಕರೇ, ನಮ್ಮ ನರಸಾಪುರ ನಾರಾಯಣ ಸ್ವಾಮಿಯವರು ಸಂಪೂರ್ಣವಾಗಿ ಕೃಷ್ಣಪ್ಪನವ್ರ ಬಗ್ಗೆ, ಕಲೆ ಬಗ್ಗೆ ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ನಾರಾಯಣ ಸ್ವಾಮಿಯವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದು, ಈ ಭಾಗದಲ್ಲಿ ಕಲೆ ಪ್ರೋತ್ಸಾಹ ಮಾಡಿ ಬಹಳ ಹೆಚ್ಚು ತನ್ನ ಜೀವನದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿಗಳನ್ನು ಪಡೆದಂತ ನಮ್ಮ ಮದ್ದೇರಿ ಮುನಿರೆಡ್ಡಿ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಕಲಾವಿದನ್ನ ಗುರುತಿಸಿ ಕಲಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂತ ನಮ್ಮ ಗ್ರಾಮದ ಹಿರಿಯರು ಆದಂತಹ ಕೃಷ್ಣಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ಸರ್ಕಾರ ಗುರುತಿಸ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಶೋಷಿತ ವರ್ಗದಲ್ಲಿ ಹುಟ್ಟಿ ರಾಜ್ಯದಲ್ಲಿ ಗುರುತಿಸ್ತಕ್ಕಂಥದ್ದು ಕಷ್ಟ. ಬೇರೆ ಯಾರ್ದನ ಕಾರ್ಯಕ್ರಮ ಆಗಿದೆ, ಒಂದು 1000 ಜನ ಸೇರಿರೋರು, ನಮ್ಮವ್ರ ಕೆಲಸ ಇರ್ತದೆ ಜನಗಳು. ಅದೇನಪ್ಪ, ಇಷ್ಟೇ ಗುರ್ತದು, ಗುಟ್ಟು ಇಷ್ಟೇ. ಕಲೆ ಅನ್ನೋದು ಇನ್ನು 1000 ವರ್ಷ ಹೋದ್ರೂ ಅದನ್ನ ಸಾಯಿಸಕ್ಕೂ ಆಗಲ್ಲ, ಮರ್ಸಕ್ಕೂ ಆಗಲ್ಲ. ಯಾಕೆ ಗುಟ್ಟೇನಂದ್ರೆ, ನಾಳೆ 10 ವರ್ಷಕ್ಕೋ ಇನ್ನು 20 ವರ್ಷಕ್ಕೋ ಸತ್ತೋದಲ್ಲಿ ಕೃಷ್ಣಪ್ಪನು, ಈ ರಕ್ತ ಅವ್ರ ಮೊಮ್ಮಕ್ಕಳಲ್ಲಿ ಐತೆ ನೋಡಿ. ಅದು ಹಂಗೆ ಓದ್ತಾಗ್ತದೆ ವಂಶ ಪರಂಪರೆ. ಮೊಮ್ಮಕ್ಕಳು ಆಡಿದ್ರಲ್ಲ, ಈಗ ಕಲಾವಿದರು ಭರತನಾಟ್ಯ ಆಡಿದ್ರು, ಇನ್ನೊಂದು ಡ್ಯಾನ್ಸ್ ಆಡ್ತು. ಅದೇನೆ ಕೊನೆ ಇಲ್ಲ, ಇದಕ್ಕೆ ಕಲೆ ಕೊನೆ ಇಲ್ಲ. ನಮ್ದು 300 ವರ್ಷ ಇತಿಹಾಸ. ಈ ಡಿಸೆಂಬರ್ ತಿಂಗಳಿನಲ್ಲಿ ನಾವೆಲ್ಲ ಇದು ಮಾಡ್ತೀವಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಏನದು ಧನುರ್ ಮಾಸ, ಊರೆಲ್ಲ ಭಜನೆ ಮಾಡ್ತೀವಲ್ಲ, ಧನುರ್ ಮಾಸ. ನಾನು ಒಂದು 20 ವರ್ಷ ತಬಲ ಹೊಡ್ಕೊಂಡು ಊರಾಗ ಆರ್ಮಣಿ ಬಾರಿಸ್ಕೊಂಡು ಓಡಾಡ್ತಾ ಇದ್ದೆ. ನಮ್ಮ 4ನೇ ತಲೆ ತಬಲ, ತಕ್ಕಿಟ ದಿಕ್ಕಿಟ ತಕ್ಕಿಟ ದಿಕ್ಕಿಟ ಗೊತ್ತಲ್ಲ, ಕಲೆ ಹೋಗಲ್ಲ, ಸಾಮಾನ್ಯವಾಗಲ್ಲ. ಎಲ್ಲರೂ ಕೂಡ ಸ್ನೇಹಿತರೆಲ್ಲ ಇವತ್ತು ಸೇರಿದ್ರೆ ಹಳೆ ಮಕ್ಕಳು ಬಹಳ ಸಂತೋಷ.